ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತೆ ನಿಮ್ಮ ರಘುರಾಮ್ ಬಂದು ಈ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ಹೊಸ ಸತ್ಯ ಕಥೆಯನ್ನು ಹೊತ್ತು ತಂದಾಯಿತು. ಈಗ ನಾನು ನಿಮ್ಮ ಮುಂದೆ ಹೇಳಕೊಟ್ಟಿರುವ ಕತೆ 3 ದಿಗ್ಗಜರಿಗೆ ಸಂಬಂಧಪಟ್ಟಿದ್ದು. ಒಂದು ನಮ್ಮ ಸರಸ್ವತಿ ಪುತ್ರ ಶ್ರೀ ಹಂಸಲೇಖ, ಹಾಗೂ ನಮ್ಮ ದೇಸಿ ಪ್ರತಿಭೆ ಶ್ರೀ ಎಸ್ ಮಹೇಂದರ್ ಸರ್, ಹಾಗೂ ಎಂದೆಂದಿಗೂ ನಮ್ಮನ್ನು ಕಾಡುವಂಥ ಒಬ್ಬ ಅದ್ಭುತವಾದ ನಟ ಶ್ರೀ ರಘುವೀರ್. ಶೃಂಗಾರ ಕಾವ್ಯ ಅನ್ನೋ ಒಂದು ಸಿನಿಮಾ ರಘುವೀರ್ ಅವರ ಚೈತ್ರದ ಪ್ರೇಮಾಂಜಲಿ ಆದಮೇಲೆ ತಯಾರಾಗ್ತಿದ್ದಂಥ 2ನೇ ಸಿನಿಮಾ. ಅದು ಆಫ್ಟರ್ ಚೈತ್ರದ ಪ್ರೇಮಾಂಜಲಿ 2ನೇ ಸಿನಿಮಾ. ಈ ಸಿನಿಮಾದ ಹಾಡುಗಳು ಕೂಡ ಅದ್ಭುತವಾಗಿದೆ. ನಿಮಗೆ ಗೊತ್ತಿದೆ, ಒಂದೊಂದು ಹಾಡುಗಳು ಒಂದೊಂದು ಕಥೆ ಇದೆ. ಅದರಲ್ಲಿ ಇವಾಗ ಈ ಟೈಟ್ಲ್ ಟ್ರ್ಯಾಕ್ ಶೃಂಗಾರ ಕಾವ್ಯ ಬರೆದನು, ಈ ಹಾಡು ಹೇಗಾಯಿತು, ಹೇಗೆ ಹುಟ್ಟಿತು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿನ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಶೂಟಿಂಗ್ ಕ್ರೂ ಆಲ್ರೆಡಿ ಕೆಮ್ಮನ್ಗುಂಡಿಗೆ ಹೋಗ್ಬಿಟ್ಟಿದ್ದಾರೆ. ಅಲ್ಲಿ 2 ಸಾಂಗು ಕೆಮ್ಮನ್ಗುಂಡಿನಲ್ಲಿ ಪಿಕ್ಚರೈಸೇಷನ್ ಆಗ್ತಾ ಇದೆ. ಒಂದು ಓ ಮೇಘವೇ ಮೇಘವೇ ಹೋಗಿ ಬಾ ಆ ಹಾಡು, ಇನ್ನೊಂದು ಅಂಬರ ಚುಂಬಿತ ಪ್ರೇಮ ಪ್ರೇಮ ಈ ಹಾಡು. ಈ 2 ಹಾಡುಗಳು ಶೂಟಿಂಗ್ ಮುಗಿದಿದೆ. ಈ ಸಾಂಗು ಟೈಟ್ಲ್ ಟ್ರ್ಯಾಕು ಆ್ಯಥೋ ವರ್ಷನ್ ಶೂಟ್ ಆಗಬೇಕು, ಸಾಂಗ್ ರೆಡಿ ಇಲ್ಲ. ಹಂಸಲೇಖ ಸರ್ಗೆ ಮಹೇಂದರ್ ಸರ್ ಫೋನ್, ಅವಾಗೆಲ್ಲ ಮೊಬೈಲ್ಗಳಿರಲಿಲ್ಲ ಅಲ್ಲ, ಅವಾಗೆಲ್ಲ ಟ್ರಂಕ್ ಕಾಲೋ STDನೋ ಫೋನ್ ಮಾಡಿದ್ದಾರೆ. ಫೋನ್ ಮಾಡಿಬಿಟ್ಟು ಹಿಂಗೆ ಒಂದು ಕೆಲಸ ಮಾಡಿಬಿಡು, ಶೂಟಿಂಗ್ನಿಂದ ಯಾವಾಗ ಪ್ಯಾಕಪ್ ಆಗುತ್ತೆ ಅದು, ಯಾಕೆಂದರೆ ಡೈರೆಕ್ಟ್ ಓರಿಯಲ್ ಸಾಂಗ್ ಅದು, ಅಂದರೆ ಮೂಮೆಂಟ್ಸು ಗಿಮೆಂಟ್ಸು ಇಲ್ಲದೆ ಇರುವಂಥ ಸಾಂಗು. ಜನರಲಿ ನಾವು ಅದನ್ನು ಮಾಂಟೇಜಸ್ಸಲ್ಲಿ ಅಥವಾ ಸಾಕಷ್ಟು ಆ ಥರದ್ದು ಹಾಡುಗಳನ್ನ ಡೈರೆಕ್ಟ್ರುಗಳೇ ಪಿಕ್ಚರೈಸೇಷನ್ ಮಾಡುವಂಥ ಒಂದು ಅಭ್ಯಾಸ. ಸರ್, ಇದಕ್ಕೇನು ರಿಹರ್ಸಲ್ಗಳು ಬೇಡವಲ್ಲ, ನೀನು ಶೂಟಿಂಗ್ ಪ್ಯಾಕಪ್ ಆದಮೇಲೆ ಹೊರಟ್ಬಿಟ್ಟು ರಾತ್ರಿ ಬಂದ್ಬಿಡು, ಇಲ್ಲೆಲ್ಲ ನಾನು ರೆಡಿ ಮಾಡಿರ್ತೀನಿ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗಿಗೆ, ನೀ ಬಂದಮೇಲೆ ಸಾಂಗ್ ರೆಕಾರ್ಡ್ ಮಾಡೋಣ. ಸರಿ, ಮಹೇಂದರ್ ಅವರು ಶೂಟ್ ಮುಗಿಸಿ ಅವತ್ತಿಂದ ದಿವಸದ ರೋಡು ಯೋಚನೆ ಮಾಡಿ ಕೆಮ್ಮನ್ಗುಂಡಿಯಿಂದ ಸಂಜೆ 5-5:30 ಲೈಟ್ ಬೇಗ ಕಡಿಮೆ ಆಗಿಬಿಡುತ್ತಲ್ಲ ಔಟ್ಡೋರ್ಗಳಲ್ಲಿ, ಈ ಬೆಟ್ಟ ಗುಡ್ಡದ ಕಡೆ ಸ್ವಲ್ಪ ಲೈಟ್ ಬೇಗ ಕಡಿಮೆ ಆಗಿಬಿಡುತ್ತೆ. ಸೊ ಒಂದು 4:15 ಗಂಟೆಗೆ ಅಲ್ಲಿಂದ ಹೊರಟು ಒಂದು 10 ಗಂಟೆ 10:30 ಪ್ರಾಬಬಲಿ ಬೆಂಗಳೂರಿಗೆ ಬಂದಿದ್ದಾರೆ ಅಂತ ಕಾಣುತ್ತೆ. ಬರ್ತಾರಾಗೇನೆ ಇಲ್ಲಿ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಹಂಸಲೇಖ ಸರ್ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಸಾಂಗ್ ರೆಕಾರ್ಡಿಂಗಿಗೆ. ಲಿರಿಕ್ ಫೈನಲೈಸ್ ಆಗಿಲ್ಲ, ಟ್ಯೂನು ಒಂದು ಅವ್ರಿಗೆ ಸಾಹಿತ್ಯ ಆಮೇಲೆ ಸಂಗೀತ 2 ಕಣ್ಣು ರೆಪ್ಪೆ ಇದ್ದಂಗೆ ಪಟಪಟ ಅಂತ ಬರ್ತಾ ಇರ್ತದೆ ಅದು ಹಂಸಲೇಖ ಸರ್ಗೆ. ಸಿಚುವೇಶನ್ ಹೇಳಿದ್ದಾರೆ, ಈ ಥರ ಹೀರೋಯಿನ್ಗೆ ಈ ಪ್ರೀತಿಸಿ ಮದುವೆ ಆಗಿರ್ತಾರೆ, ಖುಷಿಯಾಗಿ ಸಂಸಾರ ಮಾಡೋ ಟೈಮ್ನಲ್ಲಿ ಅವ್ರಿಗೆ ಈ ಥರದ್ದೊಂದು ಕಾಯಿಲೆ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ಆ ಸಂದರ್ಭದಲ್ಲಿ ಬರುವಂಥ ಹಾಡು ಗುರುಗಳೇ ಟೈಟ್ಲು ಕೂರಿಸಿದ್ರೆ ಚೆನ್ನಾಗಿರತ್ತಿಲ್ಲಿ. ಆವಾಗ ಅಲ್ಲಿ ಸರ್ರಾತ್ರಿನಲ್ಲಿ ಒಂದು ಪ್ರಾಬಲಿ 11:30 ಅಂತ ಕಾಣುತ್ತೆ. ಅಲ್ಲಿ ಹಂಸಲೇಖ ಅವರ ಲೇಖನಿಯಿಂದ ಬಂದಂಥ ಸಾಲುಗಳು: ಶೃಂಗಾರ ಕಾವ್ಯ ಬರೆದನು ಸಂಗೀತ ಸಾರ, ಸುರಿದನು ಉಸಿರ ಹಿಡಿದ ತಂತಿ ಕಡಿದ, ಇನ್ನು ಮೌನಗಾನವೇ ಶೃಂಗಾರ ಕಾವ್ಯ ಬರೆದನು ಸಂಗೀತ ಸಾರ, ಸುರಿದನು. ಈ ಹಾಡು ಎಲ್ಲೋ ರಘುವೀರ್ ಹಾಗೂ ಅವರ ಶ್ರೀಮತಿ ಸಿಂಧು ಅವರ ಬದುಕಿಗೆ ಇದೊಂದು ಗೀತೆ ಆಗೋಯಿತು. ಅವರಿಬ್ಬರ ಪ್ರೇಮಕ್ಕೆ, ಅವರಿಬ್ಬರ ಪ್ರೀತಿಗೆ, ಅವರ ನಿಜ ಜೀವನದ ಕತೆಗೇನೆ ಈ ಹಾಡು ಒಂದು ಕನ್ನಡಿ ಹಿಡ್ದಂಗೆ ಆಗೋಯ್ತು. ರಾತ್ರಿ 12 ಗಂಟೆನಲ್ಲಿ LN ಶಾಸ್ತ್ರಿ ಅವರು ಈ ಹಾಡನ್ನ ಹಾಡಿದ್ದಾರೆ. ಎಲ್ಲ ಮ್ಯೂಸಿಷಿಯನ್ಸು ಅಲ್ಲಿ ರೆಕಾರ್ಡಿಂಗಲ್ಲಿದ್ದು ಆ ಹಾಡೆಲ್ಲ ಆವಾಗ ರೆಕಾರ್ಡ್ ಮಾಡಿಕೊಂಡು ನಾಗರ ಅಂತ ಯೂಸ್ ಮಾಡ್ತಾಯಿದ್ವಿ ಸಿನಿಮಾದಲ್ಲಿ. ಮೊದಲು ನಾವು ಸಾಂಗ್ ತೆಗಿಬೇಕಾದ್ರೆ ಆ ನಾಗರಾಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಮಹೇಂದರ್ ಸರ್ ರಾತ್ರಿ ಹೊರಟು ಬೆಳಗ್ಗೆ ಮತ್ತೆ ಅಲ್ಲಿ ಕೆಮ್ಮನ್ಗುಂಡಿಗೆ ಬಂದು ಮೋಸ್ಟ್ ಪ್ರಾಬಲಿ ಅವತ್ತು 2 ಗಂಟೆ ಕಾಲ್ ಶೀಟ್ ಹಾಕ್ಕೊಂಡಿದ್ರು ಅಂತ ಕಾಣುತ್ತೆ. ಯಾಕೆಂತಂದರೆ ಅದ್ರಲ್ಲಿ ಸ್ವಲ್ಪ ನೈಟ್ ಎಫೆಕ್ಟು ಬರೋದ್ರಿಂದ 2 to 9 ಕಾಲ್ ಶೀಟ್ ಹಾಕ್ಕೊಂಡು ಆ ಸಾಂಗ್ನ ಮಾಡಿದ್ದಾರೆ. ಸೊ ಇದು ಶೃಂಗಾರ ಕಾವ್ಯದ ಟೈಟಲ್ ಟ್ರ್ಯಾಕಿನ ಹಿಂದಿರುವ ಅಸಲಿ ಕತೆ. ಈ ಕತೆ ನಿಮಗೆ ಖುಷಿ ಕೊಟ್ಟಿದ್ರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ, ಮತ್ತೆ ಮುಂದಿನ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ಹೊಸ ಸತ್ಯ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್.